ಹೆಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ನಮ್ಮ ಆನಿವರ್ಸರಿ ವ್ಲಾಗ್ ಆಗಿರುತ್ತೆ. ಹಿಂದಿನ ದಿನ ರಾತ್ರಿ ನಾನು ಕೋಸಂಬರಿ ಮಾಡಿದ್ದೆ, ಅದು ಕಾರ್ನ್ ಕೋಸಂಬರಿ. ಒಂದೇ ತರ ಕೋಸಂಬರಿನ ತಿಂದು ಬೋರ್ ಆಗಿದ್ರೆ ಅಂಡ್ ಮದ್ವೆಲಿ ಮಾಡೋ ಕಾರ್ನ್ ಕೋಸಂಬರಿ ತಿನ್ಬೇಕಂದ್ರೆ, ಮೋರ್ ಓವರ್ ನಿಮ್ಗೆ ಹೆಲ್ತಿಯಾಗಿ ಪ್ರೋಟೀನ್ ಕೋಸಂಬರಿನ ತಿನ್ಬೇಕಂದ್ರೆ ಈ ಕೋಸಂಬರಿನ ನೀವು ಮಾಡ್ಕೊಬಹುದು. ಮೊದಲು ಒಂದು ಕುಕ್ಕರ್ಗೆ ಕಾರ್ನ್ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಅದನ್ನ 1 ವಿಷಲ್ ಹೊಡಿಸ್ಕೋಬೇಕು. ನಂತರ ಒಂದು ಬೌಲ್ಗೆ ಕಾರ್ನ್, ಸೌತೆಕಾಯಿ, ಕ್ಯಾರೆಟ್, ಒಂದು ಈರುಳ್ಳಿ, ಸ್ವಲ್ಪ ಕಾಯಿ ತುರಿ ಮತ್ತೆ ಒಂದು ಮೆಣಸಿನಕಾಯಿ ಹಾಕಿದ್ರೆ ತುಂಬಾನೇ ಟೇಸ್ಟಿ ಆಗಿರೋ ಕಾರ್ನ್ ಕೋಸಂಬರಿ ರೆಡಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ನಾಳೆ ಅಂದರೆ ಆಲ್ರೆಡಿ ಇವಾಗ 11:50 ಆಗಿದೆ. ಸೊ ನಾಳೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, 3rd ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಹೇಗೆ ಹೋಯ್ತು 3 ವರ್ಷ ಅಂತಲೇ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಕೇಕ್ ತಂದಿದ್ದಾರೆ. ಇವಾಗ ಕೇಕ್ ಕಟ್ ಮಾಡಬೇಕು. ಪ್ರತಿ ಸಲ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಊರಲ್ಲಿರ್ತಿದ್ವಿ, ನನ್ನ ಫ್ಯಾಮಿಲಿಯವರೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ರು. ಸೊ ಈ ಇಯರ್ ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀವಿ. ಸೊ ಇವಾಗ ನಾವಿಬ್ಬರೇ ಕೇಕ್ ಕಟ್ ಮಾಡೋದು. ಸೊ ಫಸ್ಟ್ ಆಫ್ ಆಲ್ ನನ್ನ ಹಸ್ಬೆಂಡ್ಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನನಗೊಬ್ಬಂಗೆ ಇಬ್ಬರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹೆಂಗೆ ಅನಿಸ್ತಿದೆ? ಹೆಂಗಿತ್ತು 3 ವರ್ಷ? ಮಾತೇ ಬರ್ತಿಲ್ಲ. ಕರೆಕ್ಟಾಗಿ ಹೇಳೋಕ್ಕೇನಿದೆ. ಇಟ್ಸ್ ಆಲ್ವೇಸ್ ಫನ್. ತುಂಬ ಚೆನ್ನಾಗಿತ್ತು. 3 ಇಯರ್ಸ್ ಆ್ಯಕ್ಚುಲಿ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ನಮಗಿನ್ನೂ ಮೊನ್ನೆ ಮದುವೆ ಆದಂಗೆ ಫೀಲಿಂಗ್ ಬರ್ತಾ ಇದೆ. ಹೌದು, ಕರೆಕ್ಟ್. ಅದು ನೋಡಿ 3 ಇಯರ್ಸ್ ಆಗೋಗಿದೆ. ನನ್ನ ಮಗಳಿಗೆ 1 ವರ್ಷ ಆಗ್ಬಿಟ್ಟಿದೆ. ವಿ ಕಾಂಟ್ ಬಿಲೀವ್ ಜೋರಾಗಿ ಮಾತಾಡೋಕ್ಕಾಗ್ತಿಲ್ಲ, ಯಾಕಂತಂದರೆ ನನ್ನ ಮಗಳು ಮಲಗಿದ್ದಾಳೆ, ಎದ್ಬಿಡ್ತಾಳೆ. ಸೊ ಇವಾಗ ಅವಳು ಎದ್ದೇಳೋಷ್ಟರಲ್ಲಿ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ. ಲೆಟ್ಸ್ ಗೋ. This is the silent celebration. Yeah. Happy anniversary. One part of the life ಅವಳಾಗಿದೆ, ಇನ್ನೊಂದು part of the life ನಾನು ಹಚ್ಬೇಕಂತ. Happy anniversary. I love you. Love you too. Okay, right. Ganesha next year ಅಂತೂ ನಮ್ಮ ಮನೇಲಿ anniversary ಮಾಡ್ಕೊಳ್ಳೋಣ ಮಾಡಪ್ಪ. Anniversary baby. ಕೇಕು ಎತ್ತಲ್ಲ. ಯಾಕಿಷ್ಟು ಗಟ್ಟಿ ಆಗಿದೆ? ಸಾಕು. ಸುಮ್ಮನೆ ಬಾ. Happy anniversary. ಸರಿಬೇಕಾ? ಕೇಕಲ್ಲ. ಫೈನಲಿ ಕೇಕೆಲ್ಲ ಕಟ್ ಮಾಡಿದಾಯಿತು. ತುಂಬ ಚೆನ್ನಾಗಿದೆ ಕೇಕು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಐ ಲವ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈಫಲ್ಲಿ ಬಂದಿದ್ದಕ್ಕೆ. ಆ್ಯಂಡ್ ತುಂಬ ಥ್ಯಾಂಕ್ ಯು ನನ್ನ ಲೈಫ್ನ ತುಂಬ ಕಲರ್ಫುಲ್ ಆಗಿರೋದಕ್ಕೆ. ಆ್ಯಂಡ್ ನಾನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಸರ್ಪ್ರೈಸ್ ಎಲ್ಲ ಕೊಟ್ಟಿರೋದಕ್ಕೆ. ಹಿಂಗೆ ಲೈಕ್ ನಮ್ಮದು 100 ಇಯರ್ಸ್ವರೆಗೂ ಆ್ಯನಿವರ್ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಒಂದು ಸೆಕೆಂಡ್ ಥ್ಯಾಂಕ್ ಯು ಸೊ ಮಚ್. ಸೊ 100 ಇಯರ್ಸ್ ತನಕ ನಾನು ಬಿಡಲ್ಲ. ಯಾಕೆ 100 ಇಯರ್ಸ್ ತನಕ ಮಾಡೋಣ ಅಂದಲ್ಲ? ಏನು ಬಿಡಲ್ಲ 100 ಇಯರ್ಸ್ವರೆಗೂ? ನನ್ನ ಯಾರು? ನೀನು. ಯಾಕೆ 100 ಇಯರ್ಸ್ ತನಕ ಮಾಡ್ಕೊಳ್ಳೋಣ ಹ್ಯಾಪಿ ಆ್ಯನಿವರ್ಸರಿ ಅಂದಲ್ಲ? ಏನಿದೆ ಅಂತ ಗೊತ್ತಿಲ್ಲ. 100 ಇಯರ್ಸ್ವರೆಗೂ ಆ್ಯನಿವರ್ಸರಿ ಮಾಡ್ಕೊಂಡೆ ಅಂದಲ್ಲ. ಸೊ 100 ಇಯರ್ಸ್ ತನಕ ಬದುಕಿರ್ತೀವಿ, ಬಿಡಲ್ಲ, ಹಂಗೆ ಓಕೆ ಅಂತ. ಅಂದರೆ 100 ಇಯರ್ಸ್ವರೆಗೆ ಆ್ಯನಿವರ್ಸರಿ ಮಾಡ್ಕೊಳ್ಳೋಣ ಅಂತ ಗೈಸ್, ಅಲ್ವಾ? ಹೌದು. ಓಕೆ ಗೈಸ್, ನಾಳೆ ನಮ್ಮ ಡೇ ಹೇಗಿರುತ್ತೆ, ನಾಳೆ ನಾವು ಒಂದು ಮದುವೆಗೆ ಕೂಡ ಹೋಗಬೇಕು. ಸೊ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ನೋಡಿ ಕೇಕ್ ಆಲ್ರೆಡಿ ತಿಂತಾ ಇದ್ದಾರೆ. ಸೊ ಇವಾಗ ಮಲ್ಕೊಬೇಕು. ಹೌದು, ಆ್ಯಕ್ಚುಲಿ ನಾವಿಬ್ಬರು ಶುಗರ್ ತಿನ್ನಲ್ಲ. ಇವತ್ತು ಚೀಟ್ ಡೇ, ನಮ್ಮ ಆ್ಯನಿವರ್ಸರಿ ಆಗಿರೋದ್ರಿಂದ. ಸೊ ನಾಳೆ ಸಿಗ್ತೀವಿ. ಬಾಯ್. ಅದೇ ಫ್ರೀಸರ್ ಇಟ್ಟಿದ್ದಾರೆ. ಸೊ ಇವಾಗ ಬೆಳಿಗ್ಗೆಯಿಂದ ರೆಸ್ಟ್ ಮಾಡಿದ್ವಿ. ಲೈಕ್ ಮೊನ್ನೆ ಎಲ್ಲ ತುಂಬ ಜರ್ನಿ ಆಗಿತ್ತಲ್ಲ, ಹಾಗಾಗಿ ಬೆಳಿಗ್ಗೆಯಿಂದ ರೆಸ್ಟ್ ಮಾಡಿ ಇವಾಗ ವಿಶ್ವನ್ ಫ್ರೆಂಡ್ ಮದುವೆಗೆ, ಆ್ಯಕ್ಚುಲಿ ಮದುವೆ ಇರೋದು ಬೆಳಿಗ್ಗೆ, ನಾವು ರಿಸೆಪ್ಷನಿಗೆ ಹೋಗೋಣ ಅಂತ ಇವಾಗ ಹೊರಟಿದ್ದೀವಿ.
ಹೊರಟು ದೇವಸ್ಥಾನಕ್ಕೆ ಹಾಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಅದಾದಮೇಲೆ ಅಲ್ಲಿಂದ ಹೊರಡಬೇಕು. ಸೊ ಹೋಗೋಣ. ಸಿಹಿ ಹಿಂಗೆ ಕಾಣ್ತಿದ್ದಾಳೆ. ಸೊ ನಾನು ನಮ್ಮ ಸಿಹಿ ಸೇಮ್ ಔಟ್ಫಿಟ್, ಬ್ಲ್ಯಾಕ್ ಬ್ಲ್ಯಾಕ್ ಬ್ಲ್ಯಾಕ್. ಸೊ ನಮ್ಮ ವಿಶ್ವನು ಬ್ಲ್ಯಾಕ್. ಸಿಹಿ ಹಾಯ್ ಮಾಡು. ಇಲ್ಲಿ ಇಲ್ಲಿ ಹಾಯ್. ಕಣ್ಣೋಡಿ ಕಂದ. ಮೂಗಿಲ್ಲಿ ನಿಮ್ದು ಮೂಗು ಅಲ್ಲಿದ್ಯಾ? ಬಾಯ್ ಮಾಡು. ಬಾಯ್ ವೆಂಕೀಶ್. ಓಕೆ ಹೋಗೋಣ, ಟೈಮ್ ಆಗಿದೆ ಆಲ್ರೆಡಿ. ಪರವಾಗಿಲ್ಲ, ಟ್ರಾಫಿಕ್ ಸ್ವಲ್ಪ ಕಡಿಮೆ ಇರಂಗಿದೆ ಅಲ್ವಾ? ಕಡಿಮೆ ಇದೆ. ಇದೆ ಗೈಸ್ ನಮ್ಮ ಮನೆ ಹತ್ರ ಇರೋ ಟೆಂಪಲ್ ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ನಮ್ಮಿಬ್ಬರಿಗೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಎಲ್ಲ ಥರದ ದೇವ್ರುಗಳಿದ್ದಾರೆ. ಅಲ್ವಾ ವಿಶ್ವ? ಅಲ್ವಾ ವಿಶ್ವ? ಎಸ್. ನಡೀರಿ ಆಯ್ತಲ್ಲ. ಸೊ ಈಗ ದರ್ಶನ ಎಲ್ಲ ಆಯಿತು. ಇವಾಗ ಅವ್ರ ಮದುವೆ ಇರೋದು ಇಲ್ಲಿಂದ 60 ಕಿಲೋಮೀಟರ್ ಇದೆ. ಕೆಂಗೇರಿಯಲ್ಲಿರೋದು 1 hour 42 minutes ತೋರಿಸ್ತಾ ಇದೆ. ಸೊ ನೋಡೋಣ, ಟ್ರಾಫಿಕ್ ಇದ್ರೆ ಬೇಗ ಹೋಗೋಕ್ಕಾಗಲ್ಲ, ಇಲ್ಲ ಅಂದರೆ ಬೇಗ ಹೋಗ್ಬೋದು. ಅಲ್ವಾ ಸಿಹಿ? ಹ್ಞೂ ಅಂತೆ. ಬ್ಲಾಗ್ ಮಾಡ್ತೀವಿ ಸರ್ ನಾವು. ಹೇಳು ಇವಾಗ. ಏನು? ನೋಡಿ, ಇದು ಇಷ್ಟೇ ಅಪ್ಪಿರೋದು ಕೆಂಗೇರಿ ಹತ್ರ ಟರ್ನ್ ಆಗಕ್ಕೆ. 3 ಗಾಡಿ ಇಂಜಿನ್ ಬಸ್ಟ್ ಆಗಿದಾವೆ. ಗಾಡಿ ಓಡ್ಸಕ್ ಬರಲ್ಲ ಅಂದ್ಮೇಲೆ ಏನೋ ಗಾಡಿ ಇರ್ತಾರ ಗೊತ್ತಿಲ್ಲ. 3 ಗಾಡಿ ಗೈಸ್ ಫುಲ್ ಇಂಜಿನ್ ಬಸ್ಟ್ ಆಗ್ಬಿಟ್ಟು ನಿಂತ್ಕೊಂಡು. ನೈಸ್ ರೋಡಿಂದ ತಲುಪಿ ಈ ರೋಡಿಗೆ ಬರಕ್ಕೆ ಅರ್ಧ ಗಂಟೆ ಮೇಲೆ ಆಯ್ತು ನಮ್ದು. ಫುಲ್ ಟ್ರಾಫಿಕ್. ಆಲ್ಮೋಸ್ಟ್ 7:38 ಆಗಿದೆ. ಟ್ರಾಫಿಕ್ ಇಸ್ ಬಿಕಾಸ್ ಆಫ್ ದೀಸ್ ಫೆಲೋಸ್. ಕಂದಮ್ಮ, ನಾವು ಮನೆ ಬಿಟ್ಟಾಗ 5 o'clock ಆಗಿತ್ತು. ಅಲ್ಲಿ ಕೆಂಗೇರಿ ಹತ್ರ ಚೌಟ್ರಿ ರೀಚ್ ಆದಾಗ ಅರೌಂಡ್ 8:15 ಆಗಿತ್ತು ಅಂತ ಅಂದ್ಕೊತೀನಿ. ನಾವು ಹೋದಾಗ ಅವ್ರ ಫ್ಯಾಮಿಲಿ ಜೊತೆ ಅವರು ಫೋಟೋಸ್ ತೆಗೆಸ್ಕೊತಾ ಇದ್ರು. ಸೊ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ವೆಯ್ಟ್ ಮಾಡಿ ಅದಾದಮೇಲೆ ಅವರಿಬ್ಬರಿಗೂ ವಿಶ್ ಮಾಡಿ ಅಲ್ಲಿಂದ ಊಟಕ್ಕೆ ಹೊರಟ್ವಿ. ಯಾಕಂತಂದರೆ ನಾವು ಬೇಗ ಹೊರಡಬೇಕಿತ್ತು. ಅಂದರೆ ಅಲ್ಲಿಂದ ಇಲ್ಲಿಗೆ ಬರೋಷ್ಟಾಗ ಆಲ್ಮೋಸ್ಟ್ ನಮಗೆ 2 hour ಬೇಕಿತ್ತು. ಹಾಗಾಗಿ ಆ್ಯಂಡ್ ವಿಶ್ವನ್ ಫ್ರೆಂಡ್ ಕೂಡ ಸಿಕ್ಕಿದ್ರು, ಮಹೇಶ್ ಅಂತ. ಅವರಿಬ್ಬರು ಮಾತಾಡ್ಕೊಂಡು ತುಂಬ ದಿನ ಆದ್ಮೇಲೆ ಸಿಕ್ಕಿದ್ದಾರೆ ಅಂತ ಮಾತಾಡ್ಕೊಂಡು ಕೂತಿದ್ರು. ಆ್ಯಂಡ್ ನಮ್ಮ ಸಿಹಿ ಯಾವತ್ತೂ ಹಿಂಗೆ ಮಾಡ್ತಿರ್ಲಿಲ್ಲ. ಐ ಡೋಂಟ್ ನೋ, ಲೈಕ್ ಡೈಪರ್ ಲೀಕ್ ಆಗಿಬಿಟ್ಟು ಅವಳದು ಫುಲ್ ಸ್ಕರ್ಟು, ನನ್ನ ಸ್ಕರ್ಟು ಅಷ್ಟೂ ಸುಸ್ಸು ಮಾಡಿಬಿಟ್ಟಿದ್ಲು. ಹಾಗಾಗಿ ನಾನು ಕಾರಲ್ಲಿ ಇಲ್ಲೇ ಕೂತಿರ್ತೀವಿ, ನೀವು ಮಾತಾಡ್ಕೊಂಡು ಬನ್ನಿ ಅಂತ ನಾನು ಸಿಹಿ ಕಾರಲ್ಲೇ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಊಟ ಎಲ್ಲ ಮುಗೀತು ಗೈಸ್, ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ಸೊ ಇವಾಗ ಮನೆಗೆ ಹೊರಡಬೇಕು. ವಿಶ್ವ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ನಾನು ಸಿಹಿ ಇಲ್ಲೇ ಕೂಚಿ ಮಾಡಿದ್ದೀವಿ ಅಲ್ಲ ಸಿಹಿ? ಬಾಯ್ ಹೇಳಿ, ಬಾಯ್. ಓಡ್ಸೋದು ಪಿ ಹೆಂಗ್ ಓಡ್ಸೋದು ತೋರಿಸಿ. ಝ ಅಂತನಾ? ಓಡಿಸಿ ಪಿ ಓಡಿಸಿ. ಪಿ ಓಡಿಸ್ಕಂದ ಅಪ್ಪ, ಪಿ ಓಡಿಸಿ ಅಪ್ಪ ಪಿ. ಅಪ್ಪ ಹೆಂಗ್ ಓಡಿಸ್ತಾರೆ? ಝ ಅಂತನಾ? ಇವಾಗ ಗೈಸ್ ನಾವು ಆ್ಯಕ್ಚುಲಿ ಆನ್ ದ ವೇ ಹೋಗ್ತಾ ಇಸ್ರೋ ಲೇಔಟ್ಗೆ ಹೋಗೋಣ ಅಂತ. ಲೈಕ್ ನಮ್ಮ ಅಂಕಲ್ ಬಂದು ಇಸ್ರೋ ಲೇಔಟಲ್ಲೇ ಇರೋದು, ಅವ್ರದ್ದು ಮೆಡಿಕಲ್ ಇದೆ. ಸೊ ಮೆಡಿಕಲ್ ಹತ್ರ ಇದ್ದರೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಸ್ರೋ ಲೇಔಟ್ ಕಡೆ ಹೋಗ್ತಾ ಇದ್ದೀವಿ.
ಅವ್ರಿಗೆ ನಾವು ಹೇಳಿರಲಿಲ್ಲ ಬರ್ತೀವಿ ಅಂತ, ಲೈಕ್ ಸುಮ್ಮನೆ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ. ಆ್ಯಂಡ್ ಅಂಕಲ್ ಅಂಗಡಿ ಬಂದು ನಾವು ಹೋಗೋ ದಾರಿಯಲ್ಲೇ ಇದೆ, ಸರ್ಕಲಲ್ಲೇ ಇತ್ತು. ಸೊ ಆಂಟಿನೂ ಅಲ್ಲೇ ಇರ್ತಾರೆ ಅಂತ ಮಾತಾಡ್ಸೋಣ ಅಂತ ಹೋದ್ವಿ. ಬಟ್ ಆಂಟಿ ಅವಾಗ ತಾನೇ ಮನೆಗೆ ಹೋಗಿದ್ರಂತೆ. ಸೊ ಅಂಕಲ್ ಒಬ್ಬರೇ ಇದ್ದರು. ಅವ್ರನ್ನ ನೋಡಿ ಖುಷಿ ಆಯಿತು. ಆ್ಯಂಡ್ ಮಾತಾಡಿಸ್ಕೊಂಡು ಪಾಪ ಸಿಹಿ ಚಾಕ್ಲೇಟ್ ಎಲ್ಲ ತಿನ್ನಲ್ಲ ಅಂದ್ಬಿಟ್ಟು ಹೋಗಿ ಡೇಟ್ಸ್ನ ತಂದು ಕೊಟ್ಟರು. ಅದಾದ್ಮೇಲೆ ಮನೆಗೆ ಹೋಗಿ ಇವ್ನು ನನ್ನ ತಮ್ಮ ಶಶಾಂಕ್ ಅಂತ, ಮತ್ತು ಇವರು ನಮ್ಮ ಆಂಟಿ. ಸೊ ಇಬ್ರು ಮಾತಾಡಿಸ್ಕೊಂಡು ಆಂಟಿ ಬಜ್ಜಿ ಕೊಟ್ಟರು. ಆ್ಯಕ್ಚುಲಿ ಹೊಟ್ಟೆ ತುಂಬಿತ್ತು. ಸೊ ಇಬ್ಬರು ಒಂದೊಂದು ಬಜ್ಜಿ ತಿಂದು ಅಲ್ಲಿಂದ ಬಾಯ್ ಮಾಡಿ ಹೊರಟ್ವಿ. ಆ್ಯಂಡ್ ನಾವು ಮನೆಗೆ ಬರೋ ಅಷ್ಟರಲ್ಲೇ ಆಲ್ಮೋಸ್ಟ್ 11:30 or 11:40 ಆಗಿತ್ತು ಅನ್ಕೊತೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.